ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ಹಾಗೂ ಆದಿಶ್ವರ್ ಒಂದಲ್ಲ ಒಂದು ವಿಚಾರದಿಂದ ಮತ್ತಷ್ಟು ಹತ್ತಿರವಾಗ್ತಿದ್ದಾರೆ. ಇದರ ನಡುವೆ ತಾಂಡವ್ ಕೂಡ ಆದಿಗೆ ಕ್ಲೋಸ್ ಆಗಿದ್ದಾನೆ. ಆದರೆ ಭಾಗ್ಯ ಹಾಗೂ ತಾಂಡವ್ ನಡುವಿನ ಸಂಬಂಧದ ಬಗ್ಗೆ ಆದಿಶ್ವರ್ಗೆ ಇನ್ನೂ ತಿಳಿದಿಲ್ಲ. ತಾಂಡವ್ ಆದಿ ಒಂದು ಬಹುದೊಡ್ಡ ಪ್ರಾಜೆಕ್ಟ್ ಕೈ ಹಾಕಿದ್ದಾರೆ. ಇದರ ಅಪ್ರೂವಲ್ ಹಾಗೂ ಇನ್ವೆಸ್ಟ್ಮೆಂಟ್ಗೆ ಒಂದು ಮೀಟಿಂಗ್ ಕರೀತಿರ್ತಾರೆ. ಆದರೆ ಈ ಮೀಟಿಂಗ್ಗೆ ಬರುವ ಭರದಲ್ಲಿ ತಾಂಡವ್ ಒಂದು ಫೈಲ್ ಅನ್ನು ಮಿಸ್ ಮಾಡಿದ್ದಾನೆ. ಇದನ್ನು ಕಂಡ ಭಾಗ್ಯ ಫೈಲ್ ಅನ್ನು ಆಫೀಸ್ಗೆ ತೆಗೆದುಕೊಂಡು ಹೋಗಿದ್ದಾಳೆ. ಭಾಗ್ಯ ತಂಗಿ ಪೂಜಾ ಮನೆಗೆ ಬಂದಾಗ ಮನೆಯ ಮಾಳಿಗೆಯಲ್ಲಿ ಆದಿಶ್ವರ್ ಹಾಗೂ ತಾಂಡವ್ ಪ್ರಾಜೆಕ್ಟ್ ಕುರಿತು ಮಾತನಾಡ್ತಾ ಇರ್ತಾರೆ. ಅಲ್ಲಿ ಆದಿಶ್ವರ್ ತಾಂಡವ್ ಬಳಿ ಒಂದು ಕೆಂಪು ಬಣ್ಣದ ಫೈಲ್ ಕೊಟ್ಟು, ಈ ಫೈಲ್ ತುಂಬಾ ಇಂಪಾರ್ಟೆಂಟ್, ಇವತ್ತು ಪ್ರಾಜೆಕ್ಟ್ ಅಪ್ರೂವ್ ಆಗಬೇಕು ಅಂದ್ರೆ ಈ ಫೈಲ್ ಬೇಕೇ ಬೇಕು, ಇದನ್ನ ಮಿಸ್ ಮಾಡಲೇಬಾರದು ಅಂತ ಹೇಳಿದ್ದಾನೆ. ಆದ್ರೆ ತಾಂಡವ್ ಕಾರಿಗೆ ಹತ್ತುವಾಗ ಆ ಕೆಂಪು ಬಣ್ಣದ ಇಂಪಾರ್ಟೆಂಟ್ ಫೈಲ್ ಆತನ ಕೈ ಜಾರಿ ಕೆಳಗೆ ಬೀಳುತ್ತೆ. ತಾಂಡವ್ಗೆ ಇದು ಗೊತ್ತಾಗೋದಿಲ್ಲ. ಭಾಗ್ಯ ಇದನ್ನು ನೋಡ್ತಾಳೆ. ತಾಂಡವ್ ಆದಿ ಆಫೀಸ್ಗೆ ತೆರಳಿ ಪ್ರಾಜೆಕ್ಟ್ ಕುರಿತು ಫಾರಿನ್ ಇನ್ವೆಸ್ಟರ್ಸ್ ಗಳಿಗೆ ವಿವರಿಸೋದಕ್ಕೆ ಮುಂದಾಗ್ತಾರೆ. ಕೆಂಪು ಬಣ್ಣದ ಫೈಲ್ ನಲ್ಲಿರುವ ವಿಷಯವನ್ನು ಹೇಳೋದಕ್ಕೆ ಹೊರಟಾಗ ತಾಂಡವ್ಗೆ ಆ ಫೈಲ್ ಸಿಗೋದಿಲ್ಲ. ತಾಂಡವ್ ಫುಲ್ ಟೆನ್ಷನ್ ಆಗ್ತಾನೆ. ಅತ್ತ ಭಾಗ್ಯ ಆ ಫೈಲ್ ಅನ್ನ ಅಗತ್ಯತೆ ಅರಿತು ಅದನ್ನು ತೆಗೆದುಕೊಂಡು ಆಫೀಸ್ಗೆ ಬಂದಿದ್ದಾಳೆ. ಆದ್ರೆ ಆಫೀಸ್ನಲ್ಲಿ ಭಾಗ್ಯಳನ್ನು ಸೆಕ್ಯೂರಿಟಿ ಒಳಗೆ ಬಿಡಲಿಲ್ಲ. ಬಳಿಕ ಸೆಕ್ಯೂರಿಟಿಯ ಮಾತು ಕೇಳದೆ ಆ ಫೈಲ್ ಹಿಡಿದುಕೊಂಡು ಆಫೀಸ್ ಒಳಗೆ ಹೋಗಿದ್ದಾಳೆ. ತಾಂಡವ್ ಆದಿ ಫೈಲ್ ಇಲ್ಲ ಅಂತ ಚಡಪಡಿಸುತ್ತಿರುವಾಗ ಅಲ್ಲಿಗೆ ಭಾಗ್ಯ ಬಂದಿದ್ದಾಳೆ. ಭಾಗ್ಯ ಕೈಯಲ್ಲಿ ಆ ಕೆಂಪು ಬಣ್ಣದ ಫೈಲ್ ಕಂಡು ಆದಿಶ್ವರ್ಗೆ ತುಂಬಾ ಖುಷಿಯಾಗತ್ತೆ. ಹೊರಬಂದು ಆದಿಶ್ವರ್ ಭಾಗ್ಯಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಈ ಫೈಲ್ ನೀವು ತಂದು ಕೊಟ್ಟಿಲ್ಲ ಅಂದಾದ್ರೆ ನಮಗೆ ತುಂಬಾ ಲಾಸ್ ಆಗ್ತಾ ಇತ್ತು, ಇವತ್ತು ನೀವು ದೇವರ ರೀತಿ ಬಂದ್ರಿ ಎಂದಿದ್ದಾನೆ. ತಾಂಡವ್ ಬಳಿಯೂ ಥ್ಯಾಂಕ್ಸ್ ಹೇಳೋದಕ್ಕೆ ಹೇಳ್ತಾನೆ. ತಾಂಡವ್ ಒಲ್ಲದ ಮನಸ್ಸಿನಿಂದ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಇದಾದ ಬಳಿಕ ಎಲ್ಲರೂ ಊಟ ಮಾಡೋಣ ಅಂತ ಆದಿ ಹೇಳಿದಾಗ ಭಾಗ್ಯ ಬೇಡ, ನಾನು ಹೊರಡ್ತೇನೆ, ಸ್ವಲ್ಪ ಕೆಲಸ ಇದೆ ಎನ್ನುತ್ತಾಳೆ. ಆದ್ರೆ ಆಕೆಯನ್ನು ಬಿಡದ ಆದಿ ನಮ್ಮೊಟ್ಟಿಗೆ ಕೂತು ಊಟ ಮಾಡಬೇಕು ಅಂತ ಒತ್ತಾಯಿಸ್ತಾನೆ. ಈ ಸಂದರ್ಭದಲ್ಲಿ ಭಾಗ್ಯ ಊಟದ ಜೊತೆಗೆ ತಾನು ಮಾಡಿದ ಭಾಗಿ ಭಾತ್ ಅನ್ನು ಎಲ್ರಿಗೂ ನೀಡ್ತಾಳೆ. ಭಾಗ್ಯಳ ಕೈರುಚಿ ಕಂಡು ಎಲ್ಲರೂ ಆಕೆಯನ್ನು ಹೊಗಳ್ತಾರೆ. ಅತ್ತ ತಾಂಡವ್ಗೆ ಇದನ್ನು ಸಹಿಸಿಕೊಳ್ಳೋದಕ್ಕೆ ಆಗ್ತಿಲ್ಲ. ಊಟ ಮುಗಿದೊಡನೆ ಭಾಗ್ಯಳನ್ನ ಸೈಡಿಗೆ ಕರ್ಕೊಂಡು ಬಂದು, ದಯವಿಟ್ಟು ಇಲ್ಲಿಂದ ಹೊರಟು ಹೋಗು, ನನ್ನ ಆದಿ ಮಧ್ಯೆ ಬರಬೇಡ, ಇದೆಲ್ಲ ನಿನ್ನ ನಾಟಕ ಅಂತ ನನಗೆ ಗೊತ್ತು ಅಂತ ಹೇಳ್ತಾನೆ. ಭಾಗ್ಯ ಅಲ್ಲಿಂದ ಹೊರಡ್ತಾಳೆ. ಇದೇ ವೇಳೆ ಆದಿ ತಾಂಡವ್ ಕೂಡ ಆಫೀಸ್ನಿಂದ ಹೊರಡ್ತಾರೆ. ಭಾಗ್ಯ ಹೊರಗಡೆ ನಿಂತಿರೋದನ್ನ ಕಂಡ ಆದಿ ತಾಂಡವ್ನನ್ನು ಕರೆದು ನೀವು ಹೋಗೋ ದಾರಿಯಲ್ಲಿ ಭಾಗ್ಯಳನ್ನು ಡ್ರಾಪ್ ಮಾಡಿ ಅಂತ ಹೇಳ್ತಾನೆ. ತಾಂಡವ್ಗೆ ಮತ್ತಷ್ಟು ಕೋಪ ಬರುತ್ತೆ. ಬೇಡ, ನಾನು ನಡ್ಕೊಂಡೇ ಹೋಗುತ್ತೇನೆ, ನನಗೆ ಹೀಗೆ ಹೋಗೋದಕ್ಕೆ ಇಷ್ಟ ಅಂತ ಭಾಗ್ಯ ಹೇಳಿದ್ರು ಆದಿ ಕೇಳೋದಿಲ್ಲ. ಬಳಿಕ ತಾಂಡವ್ ಏನೋ ಹೇಳಿ ತಪ್ಪಿಸಿಕೊಳ್ತಾನೆ. ಹಾಗಾದ್ರೆ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಸ್ವತಃ ಆದಿಯೇ ಭಾಗ್ಯಳನ್ನು ಡ್ರಾಪ್ ಮಾಡೋದಕ್ಕೆ ಹೊರಟಿದ್ದಾನೆ. ಮತ್ತೊಂದೆಡೆ ಕುಸುಮ ಮನೆ ಕಡೆ ಬರ್ತಿರುವಾಗ ಹತ್ತಿರದ ಮನೆಯವರ ಸ್ಥಿತಿ ಕಂಡು ಟೆನ್ಷನ್ ಮಾಡ್ಕೊಳ್ತಾಳೆ. ಹತ್ತಿರದ ಮನೆಯಲ್ಲಿ ಓರ್ವ ಮಹಿಳೆ ಮತ್ತು ಆಕೆಯ ಅಮ್ಮ ಮಾತ್ರ ಇದ್ದಾರೆ. ಆ ಮಹಿಳೆಗೆ ಡಿವೋರ್ಸ್ ಆಗಿದೆ. ಆಕೆಯ ಅಮ್ಮನಿಗೆ ವಯಸ್ಸಾಗಿದೆ. ನನ್ನ ನಂತರ ಇವಳೊಬ್ಬಳೇ ಈ ಸಮಾಜದಲ್ಲಿ ಇರಬೇಕು, ಅದು ಹೇಗಿರ್ತಾಳೆ ಅಂತ ಕುಸುಮ ಬಳಿ ಹೇಳಿದ್ದಾಳೆ. ಕುಸುಮಳಿಗೆ ಈ ಮಾತು ಭಾಗ್ಯಳ ಸ್ಥಿತಿಯನ್ನ ನೆನಪಿಸಿದೆ. ನಾವು ಹೋದ ಬಳಿಕ ಭಾಗ್ಯ ಒಬ್ಬಂಟಿಯಾಗಿ ಇಬ್ಬರು ಮಕ್ಕಳನ್ನು ಹೇಗೆ ನೋಡ್ಕೊಳ್ತಾಳೆ ಎಂಬ ಟೆನ್ಷನ್ ಕುಸುಮಳಿಗೆ ಶುರುವಾಗಿದೆ. ಸದ್ಯ ಭಾಗ್ಯಲಕ್ಷ್ಮಿ ಧಾರಾವಾಹಿ ಕುತೂಹಲ ಮೂಡಿಸ್ತಾ ಇದೆ. ಕಳೆದ ಕೆಲವು ವಾರಗಳಿಂದ ಪ್ರಸಾರ ಕಾಣ್ತಾ ಇರುವ ಎಪಿಸೋಡ್ಗಳು ಜನರಿಗೂ ಕೂಡ ಇಷ್ಟವಾಗ್ತಾ ಇದೆ. ಉತ್ತಮ ಟಿಆರ್ಪಿ ಕೂಡ ಸಿಗ್ತಾ ಇದೆ. ಸದ್ಯ ಭಾಗ್ಯಳಿಗೆ ಒಂದೊಳ್ಳೆ ಜೀವನ ರೂಪಿಸೋದಕ್ಕೆ ಕುಸುಮ ಕೆಲಸ ಆರಂಭಿಸಿದಂತಿದೆ. ಇದಕ್ಕಾಗಿ ಕುಸುಮ ಏನ್ ಮಾಡ್ತಾಳೆ, ಆದಿಶ್ವರ್ನ ಸಹಾಯ ಕೇಳ್ತಾಳ ಅನ್ನೋದನ್ನ ಕಾದು ನೋಡ್ಬೇಕಿದೆ. ವಿಶ್ವವಾಣಿ ಟಿವಿ ಸ್ಪೆಷಲ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್. ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.